3 ತಿಂಗಳಾಯ್ತು, ಬಡ್ಡಿನೂ ಇಲ್ಲ, ಅಷ್ಟು ಇಲ್ಲ. ಮೊದ್ಲೇ ಹೇಳಿದ್ದೆ, ಸರಿಯಾಗಿ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ನಾನು ಮನುಷ್ಯ ಆಗಿರಲ್ಲ ಅಂತ. ಸ್ವಲ್ಪ ಮೆತ್ತಿಗೆ ಮಾತಾಡಿ ಸರ್, ರಸ್ತೆಯಲ್ಲಿ ನಿಂತಿದ್ವಿ, ಎಲ್ಲ ನೋಡ್ತಾ ದುಡ್ಡಿಸ್ಕೊಳ್ಳೋ ಹೋಗಿರ್ಲಿಲ್ಲ, ಈಗ ನಿನಗೆ ಮಾನ ಮರ್ಯಾದೆ ಎಲ್ಲ ಬಂದ್ಬಿಡ್ತಾ? ಸರ್ ರಸ್ತೆಯಲ್ಲಿ ನಿಂತು ಮಾತಾಡ್ತಿದ್ವಿ, ಮನೆಯೊಳಗೆ ಬನ್ನಿ ಸರ್ ಮಾತಾಡ. ನನ್ನ ಹತ್ರ ದುಡ್ಡು ತಗೊಳ್ಳೋಗ ನನ್ನ ಮನೆ ಬಾಗ್ಲಿ ಬಂದೆ, ಈಗ ನಾನು ನಿನ್ನ ಹತ್ರ ದುಡ್ಡು ತಗೊಳಕ್ಕೆ ನಿನ್ನ ಮನೆ ಬಾಗ್ಲಿ ಬರ್ಬೇಕಾ? ಸ್ವಲ್ಪ ಏನ್ಗೆ ಏನಾಯ್ತು? ಯಾಕೆ ಅವರೆಲ್ಲ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಿದ್ದಾರೆ? ಮರ್ಯಾದಿಲ್ ದುಡ್ಡು ಮಾಡ್ಗಾಯ? ಯಾವ ದುಡ್ಡು? ಇವ್ರ ಮಗಳಿಗೆ ಓದ್ಸೋದಕ್ಕೆ ಅಂತ ನನ್ನ ಹತ್ರ 15 ಲಕ್ಷ ಸಾಲ ಮಾಡಿದ್ದಾರೆ. ಅಡೆ, ಈ ವಿಷಯ ನಮಗೆ ಗೊತ್ತಿರ್ಲಿಲ್ಲ. ನಿಮಗ್ ಗೊತ್ತಾ ಗೊತ್ತಿಲ್ವಾ ಅನ್ನೋದು ನನಗ್ ಬೇಕಿಲ್ಲ. ನನಗ್ ಬೇಕಾದ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಈ ಜಾಗ ಬಿಟ್ಟು ಅಳ್ಳಾಡಲ್ಲ ನಾನು. ನಾಳೆ ಕೊಟ್ಬಿಟ್ಟು ಎಷ್ಟು ದಿನ ನಾಳೆ ಅಂತೀಯ? ಅಡ್ಡಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಈ ಜಾಗ ಬಿಟ್ಟು ಹೋಗಲ್ಲ ನಾನು. ಏನ್ ಖಾಲಿ ಬಿಡ್ತೀಯ? ನಾಳೆ ನಾನು ಖಂಡಿತ ಕೊಟ್ಬಿಡ್ತೀನಿ. ಏನೋ ನಾಳೆ ಅಂತೀಯ? ಅಯ್ಯೋ ನೀನ್ ಯಾಕೆ ಬರಕೋದೆ? ನೀನ್ ನಡಿ ನೀನು. ಈ ಹುಡುಗಿಗೋಸ್ಕರ ತಾನೆ ನನ್ನ ಹತ್ರ ದುಡ್ಡಿಸ್ಕೊಂಡಿದ್ದು. ನೀನ್ ಒಳಗೋಗಮ್ಮ, ಹೋಗಮ್ಮ. ನಿನಗೆ ದುಡ್ಡು ಕೊಡೋಕೆ ಹೋಗ್ತಾ ಇಲ್ಲ ಅಂದ್ರೆ ನಿನ್ನ ಮಗಳನ್ನ ಏನು ಮಾತಾಡ್ತಿದ್ಯಾ? ನೋಡ, ನಿನಗೆ ದುಡ್ಡು ತಾನೇ ಬೇಕು. ನಾಳೆ ಸಂಜೆ ಒಳಗೆ ಎಲ್ಲ ಕ್ಲಿಯರ್ ಮಾಡ್ತೀನಿ. ಮೊದಲು ನಡೀಲಿಂದ. ಹೇಗ್ ಮಾಡ್ತೀಯಾ? ನೋಡ, ಈ ಮನೆ ನನ್ನ ಸ್ವಂತದ್ದು. ಇದನ್ನು ಮಾರಿನಾದ್ರೂ ನಿನ್ನ ದುಡ್ಡನ್ನು ಸೆಟ್ಲ್ ಮಾಡ್ತೀನಿ. ದಯವಿಟ್ಟು ಮನೆ ಮುಂದೆ ಗಲಾಟೆ ಮಾಡಬೇಡ. ದಯವಿಟ್ಟು ಹೋಗು. ನಾಳೆ ಸಂಜೆವರೆಗೂ ಮಾತ್ರ ನಿನಗೆ ಟೈಮು. ದುಡ್ಡು ಬರ್ಲಿಲ್ಲ ಅಂದ್ರೆ ನಾನು ಏನು ಅಂತ ತೋರ್ಸ್ಬೇಕಾಗತ್ತೆ. ಏನ್ ಮಾಡ್ತಿದ್ದೀರಾ? ದುಡ್ಡು ಹೇಗಾದ್ರೂ ಅರೇಂಜ್ ಮಾಡೋಣ. ನೀವೇನು ಯೋಚನೆ ಮಾಡಬೇಡಿ. ನಡೀರೋ, ಒಳಗೋಗಿ ನಡೀರಪ್ಪ. ತುಂಬ ಕೆಟ್ಟ ಜನ ಭಾವ ಅವರು. ಹೋಗಿ ಅವ್ರ ಹತ್ರ ಸಾಲ ತಗೊಂಡಿದ್ದೀರಲ್ಲ, ಅಂತ ಅವಶ್ಯಕತೆ ಏನಿತ್ತು ನಿಮಗೆ? ಜನನಿ ಕಾಲೇಜಲ್ಲಿ 3 ತಿಂಗಳ ಹಿಂದೆ ಒಂದು ಸ್ಪೆಷಲ್ ಕೋರ್ಸ್ ಇತ್ತು, ಅವಳನ್ನು ಸೇರಿಸ್ಬೇಕಾಗಿತ್ತು. ನನ್ನ ಹತ್ರ ದುಡ್ಡಿರಲಿಲ್ಲ, ತುರ್ತಿತ್ತು. ಅದಕ್ಕೆ ಅವ್ರ ಹತ್ರ ಸಾಲ ತಗೊಂಡೆ. ಏನ್ರಿ ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ? ಅದನ್ನ 1-2 ಸಾವಿರನಾ? 15 ಲಕ್ಷ ರೀ. ನೋಡಿ, ಅವ್ರಿವತ್ತು ಎಲ್ರೂ ಮುಂದೆ ನಿಮ್ ಕಾಲರ್ ಹಿಡಿದ್ರು. ಅಂತವ್ರ ಕಾಲ್ ಹಿಡಿದು ದುಡ್ಡು ತಂದು ಇವಳನ್ನ ಓದ್ಸೋದೇನಿತ್ತು? ಸುಮತಿ, ನಾನು ಎಷ್ಟು ಸಲ ಹೇಳಿದ್ದೀನಿ, ಜನನಿ ಓದಿನ ವಿಚಾರದಲ್ಲಿ ಯಾರೂ ಮಾತಾಡಬೇಡಿ. ಇವತ್ತೇನಾಯ್ತು ಅದು ನನ್ನ ಮುಖ್ಯ ಅಲ್ಲ. ಜನನಿ ಓದಿಗೆ 15 ಲಕ್ಷ ಸಾಲ ಅಲ್ಲ, 1 ಕೋಟಿ ಸಾಲನಾದ್ರು ತಂದು ಅವಳನ್ನ ಓದಿಸ್ತೀನಿ ನಾನು. ಅಮ್ಮ ಜನನಿ, ಈಗ ಇದೇನಾಯ್ತಲ್ಲ, ಇದಕ್ಕೆ ಟೆನ್ಷನ್ ಮಾಡ್ಕೋಬೇಡಮ್ಮ. ಟೆನ್ಷನ್ ಮಾಡ್ಕೊಂಡ್ರೆ ಓದಿಗೆ ತೊಂದರೆ ಆಗ್ಬಿಡುತ್ತಮ್ಮ. ನಾಳೆ ಎಕ್ಸಾಮ್ ಇದೆಯಲ್ಲಮ್ಮ, ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೇಕು ನೀನು. ಇದೆಲ್ಲ ಏನೂ ಅಲ್ಲಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ಚೆನ್ನಾಗಿ ಓದ್ಕೋ, ನಾಳೆ ಎಕ್ಸಾಮ್ ಇದೆ. ಹೋಗಮ್ಮ, ಓದ್ಕೋಕು, ಹೋಗಮ್ಮ. ಅಮ್ಮ ಜನನಿ, ಯಾಕಮ್ಮ ಅಳ್ತಾ ಇದೀಯಾ? ಅಳ್ಬೇಡ ಕಂದ, ಅಳ್ಬೇಡಮ್ಮ. ನಿನಗೋಸ್ಕರ ಇಂಥ 100 ಅವಮಾನಗಳನ್ನು ಸಹಿಸ್ಕೊಳಕ್ ಸಿದ್ಧ ಆಯ್ತಾನಮ್ಮ ನಿಮ್ಮಪ್ಪ. ನೀನು ಚೆನ್ನಾಗಿ ಸಾಧನೆ ಮಾಡಿ ಬರ್ತೀಯಲ್ಲ, ಅವಾಗ ಇದೇ ಜನ ಇದೇ ಮನೆ ಮುಂದೆ ಬಂದು ಕೈ ಕಟ್ಕೊಂಡು ನಿಂತ್ಕೋತಾರಮ್ಮ. ನೋಡಮ್ಮ,
ಲೋಕದಲ್ಲಿ ದುಡ್ಡಿನ ಬಲ, ಮನಸ್ಸಿನಲ್ಲಿ ಛಲ ಇವೆರಡಿದ್ರೆ ಸಾಕು, ಇಡೀ ಲೋಕ ನಿನ್ನ ಕಾಲ್ ಕೆಳಗಮ್ಮ. ನೀನು ಚೆನ್ನಾಗಿ ಓದಿ ಟಾಪರ್ ಆಗಬೇಕು, ಮುಂಚೂಣಿಲಿ ನಿಲ್ಲಬೇಕು. ಆಮೇಲೆ ಇಂಥವ್ರನ್ನೆಲ್ಲ ಹೇಗೆ ಡೀಲ್ ಮಾಡ್ತೀನಿ ನೋಡು. ಹೋಗ್ಲಿ ಬಿಡು, ಅದೆಲ್ಲ ಬಿಡು. ನೀನು ಇವತ್ತು ಪರೀಕ್ಷೆ ಹೇಗೆ ಮಾಡಿದೆ? ಚೆನ್ನಾಗಿ ಮಾಡಿದ್ಯಲ್ಲ? ನನಗೊತ್ತು ನೀನು ಪರೀಕ್ಷೆ ತುಂಬ ಚೆನ್ನಾಗಿ ಮಾಡಿರ್ತೀಯ ಅಂತ. ಆದರೂ ಪರೀಕ್ಷೆ ಹೇಗೆ ಮಾಡಿದೆ ಅಂತ ನಿನ್ನ ಬಾಯಿಲ್ಲೇ ಕೇಳೋ ಉಮೇದು ನಿನ್ನ ಅಪ್ಪನದು. ಹೇಳಮ್ಮ, ಪರೀಕ್ಷೆ ಹೇಗೆ ಮಾಡಿದೆ? ಅಪ್ಪ ಸಾರಿ ಅಪ್ಪ, ಎಕ್ಸಾಮ್ ಬರ್ತಿಲ್ಲ.